ಸ್ನೇಹಿತರೆ ನಮಸ್ಕಾರ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಪಡುಬಿದ್ರೆಯಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ನಡೀತಾ ಉಂಟು. ನೋಡಿ, ಇದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಕಾರ್ಯಾಲಯ. ಇಲ್ಲಿ ಎದುರಿನ ಗೋಪುರ ಆಗ್ತಾ ಉಂಟು. ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಉಂಟು. ಇನ್ನು ಕೇವಲ 23 ದಿನ ಬಾಕಿ ಉಳಿದಿದೆ ಅಂತ ಹಾಕಿದ್ದಾರೆ ಬೋರ್ಡು. ಇನ್ನು 90% ಕೆಲಸ ಮುಗ್ದಿದೆ. ಆದಷ್ಟು ಬೇಗ ಮುಗಿಬೋದು ಅಂತ ಅಂದ್ಕೊಳ್ತಾ ಇದ್ದೇವೆ. ನೋಡಿ, ಎಷ್ಟು ಆ ಕೆಲಸ ಮಾಡುವವರು ಹೊರೆಜೆಲ್ಲ ಕಟ್ಕೊಂಡು ಆ ಕುಸುರಿ ಕೆಲಸ ಮಾಡ್ತಾ ಇದ್ದಾರೆ. ಸಿಮೆಂಟಿನ ಕುಸುರಿ ಕೆಲಸ, ಆರ್ಟ್ ವರ್ಕ್. ದ್ವಾರ ಎಷ್ಟು ಚಂದ ಬರ್ತಾ ಉಂಟು ಅಂದರೆ ಅಷ್ಟು ಚಂದ ಬರ್ತಾ ಉಂಟು. ಎಷ್ಟು ದೊಡ್ಡ ದ್ವಾರ ಮುಗಿತಾ ಬರ್ತಾ ಉಂಟು. ಸಾರಿ, 23 ದಿನ ಅಲ್ಲ, 27 ದಿನ ಉಂಟು. ಎಷ್ಟು ಆ ಕಂಬದ ಡಿಸೈನ್ ಮಾಡಿದ್ದಾರೆ, ಭಾರಿ ಚಂದ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ದೊಡ್ಡ ಕಂಬ, ಮೇಲೆಲ್ಲ ಕೆಲಸ ಆಗ್ತಾ ಉಂಟು. ಹಂಚಿನ ಕೆಲಸ, ಮಾಡಿನ ಕೆಲಸ, ಮರದ ಕೆಲಸ, ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಸಹ ಮಾಡ್ತಾ ಇದ್ದಾರೆ. ನೋಡಿ, ಆ ಸಣ್ಣ ಸಣ್ಣ ಸಿಮೆಂಟಿನ ವರ್ಕು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಅಷ್ಟು ಚಂದ ಬರಬೇಕು. ಇನ್ನು ಅದೆಲ್ಲ ಪೇಂಟಿಂಗ್ ಎಲ್ಲ ಆಗುವಾಗ ತುಂಬ ಚಂದ ಕಾಣ್ತದೆ ಅಂತ ಕಾಣ್ತದೆ. ಈಗ ಸುಮಾರು ವಿಡಿಯೋ ಮಾಡಿದ್ದೀನಿ ನಾನು. ಪ್ರತಿ ವಾರನೂ ಒಂದೊಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಆ ಸೈಡಿನ ಕಂಬಗಳು, ಆ ಫಿನಿಶಿಂಗ್ ಕೊಡೋದೇ ತುಂಬ ಕೆಲಸ. ಎಷ್ಟು ಚಂದ ಮಾಡ್ತಾ ಇದ್ದಾರೆ ನೋಡಿ. ಆ ಸಿಮೆಂಟಿನ ವರ್ಕು, ಕಂಬಗಳು, ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾಗಿದೆ. ಆ ಗೋಪುರದ ಹಿಂದೆ ಕೂಡ ಕಂಬದ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಕೇವಲ 27 ದಿನ ಮಾತ್ರ ಉಳಿದಿದೆ. ಸುಮಾರು 90 ಭಾಗ ಕೆಲಸ ಆಗಿದೆ. ಮುಗಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಮೇಲೆಲ್ಲ ಮರದ ಕೆಲಸ, ಮೇಲೆ ಸಹ ಕೆಲವಾರು ರೂಮ್ಗಳು ಉಂಟು. ಇಲ್ಲಿ ನೋಡಿ, ದೂರದಲ್ಲಿ ಇನ್ನೊಂದು ಯಾಗಶಾಲೆ ಮಾಡಿದ್ದಾರೆ. ಮೊನ್ನೆ ತೋರಿಸುವಾಗ ನಾನು ಅದು ಕೆಲಸ ಆಗ್ತಾ ಇತ್ತಷ್ಟೇ. ಈಗ ಸುಮಾರು ಇಷ್ಟು ಕೆಲಸ ಮಾಡಿದ್ದಾರೆ. ನೋಡಿ, ಮರದ ಕೆಲಸದ ಹಾಗೆ ಆ ಕಬ್ಬಿಣದಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇವರು ಆ ಕಂಬದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಚಂದ ಬಂದಿದೆ ಅಂದರೆ ಅದು ಪೇಂಟಿಂಗ್ ಆದಮೇಲೆ ಗೊತ್ತಾಗ್ತದೆ. ಆಗ ಮತ್ತೊಂದು ವಿಡಿಯೋ ಮಾಡುವ, ಮತ್ತೊಂದು ವಾರದಲ್ಲಿ ಎಷ್ಟು ಕೆಲಸ ಆಗ್ತದೆ ಅಂತ ನೋಡಿ. ಇಲ್ಲಿ ಕೂಡ ಮೊನ್ನೆ ತೋರಿಸುವಾಗ ಇಷ್ಟೆಲ್ಲ ಕೆಲಸ ಆಗಿರಲಿಲ್ಲ ಮರದ್ದು. ಈಗ ಆ ಎದುರು ದ್ವಾರದ ಮೇಲೆ ಮರದ ಕೆಲಸ ಆಗ್ತಾ ಉಂಟು. ಎಲ್ಲ ತೇಗದ ಮರ. ಆ ಧ್ವಜಸ್ತಂಭದ ಎದುರು, ಧ್ವಜಸ್ತಂಭಕ್ಕೂ ಕೂಡ ಮೊನ್ನೆ ಖಾಲಿ ಕಂಬ ಮಾತ್ರ ಇವತ್ತು. ಆದರೆ ಇವತ್ತು ಅದಕ್ಕೆ ಸುತ್ತ ಕಲ್ಲನ್ನು ಕಟ್ಟಿ ಚೆಂದ ಮಾಡಿದ್ದಾರೆ. ಎಷ್ಟು ಆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಆ ಗ್ರೈಂಡಿಂಗ್ ಮಾಡ್ತಾ ಇದ್ದಾರೆ, ಮಾರ್ಬಲ್ ಗ್ರಾನೈಟ್ ಕಟ್ ಮಾಡ್ತಾ ಇದ್ದಾರೆ, ಮರದ ಕೆಲಸ ಎಲ್ಲವೂ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ನಮ್ಮ ದೇವಸ್ಥಾನ ಹೇಗೆ ತಯಾರಾಗ್ತಾ ಉಂಟು ಅಂತ. ಇಲ್ಲಿ ಒಂದು ಕೆರೆ ಎದುರು ಕೂಡ ಒಂದು ಮಂಟಪದ ಹಾಗೆ ಮಾಡಿದ್ದಾರೆ. ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಅದರಲ್ಲಿ ಮಾಡೆಲ್ಲ ಆಗಿರಲಿಲ್ಲ. ಈಗೆಲ್ಲ ಹಂಚೆಲ್ಲ ಹಾಕಿ, ಒಳಗೆ ಗ್ರಾನೈಟ್ ಎಲ್ಲ ಹಾಕಿ ಚೆಂದ ಮಾಡಿದ್ದಾರೆ. ಇದು ಈ ಬದಿಯಿಂದ ಕಾಣ್ತಾ ಉಂಟು. ಈಗ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಾ ಉಂಟು ಅಂತ ಅನ್ಕೊಳ್ತೀನಿ. ನೋಡಿ, ಎಷ್ಟು ದೊಡ್ಡ ಕೆಲಸ ಇದು. ಹೇಳಿ ಬಾಯಲ್ಲಿ ಹೇಳುವ ಹಾಗೆ ಅಲ್ವೇ ಅಲ್ಲ, ಅಷ್ಟು ದೊಡ್ಡ ಕೆಲಸ. ಅಷ್ಟು ತುಂಬ ಚಂದ ಬರ್ತಾ ಉಂಟು. ನಮಗೂ ಸಹ ಬಹಳ ಖುಷಿ. ನೋಡಿ, ಯಾಗಶಾಲೆಗೆ ಹಾಕುವಂಥ ಈ ನೆಲಕ್ಕೆ ಹಾಕುವಂಥ ಕಲ್ಲುಗಳು ಎಲ್ಲ ತಂದು ಇಟ್ಟಿದ್ದಾರೆ. ಕೆಲವು ಕಡೆ
ಪಿಲ್ಲರ್ ಹಾಕ್ತಾ ಇದ್ದಾರೆ, ಕೆಲವರು ಸರ್ವೆ ಮಾಡ್ತಾ ಇದ್ದಾರೆ. ತುಂಬ ಕೆಲಸ, ತುಂಬ ಜನರ ಸಾಹಸ ಕೆಲಸ ಆಗ್ತಾ ಉಂಟು. ನೋಡಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಸಹ ನೆಲಕ್ಕೆ ಹಾಕಿ ಆಗಿದೆ. ಗಣಪತಿಯ ಗುಡಿ ಎದುರು ದ್ವಾರದಿಂದ ಒಳಗೆ ಹೋಗುವ, ಎಷ್ಟು ಕೆಲಸ ಆಗಿದೆ ಅಂತ ನೋಡುವ. ಬಲಗಾಲ ಇಟ್ಟು ಒಳಗೆ ಬಂದೆ. ಇಲ್ಲಿ ಹೋಮಕುಂಡ ಮಾಡ್ತಾ ಇದ್ದಾರೆ. ಮೇಲೆ ಮರದ ಕೆಲಸ ಆಗ್ತಾ ಉಂಟು. ಇಲ್ಲಿ ಒಂದು ಅಡಿಗೆ ಮನೆ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಕಂಬಗಳ ಮೇಲೆ ಮರ ಎಲ್ಲ ಹಾಕಿದ್ದಾರೆ. ಚಂದವಾದ ಡಿಸೈನ್, ಎಷ್ಟು ಡಿಸೈನ್ ಮಾಡಿದ್ದಾರೆ ನೋಡಿ. ಎರಡು ಕಣ್ಣು ಸಾಲ್ತಾ ಇಲ್ಲ, ಎಷ್ಟು ಚಂದ ಆಯಿತು. ಆ ಜಗಲಿ, ದೊಡ್ಡ ದೊಡ್ಡ ಜಗಲಿ, ಆ ಜಗಲಿಯಲ್ಲಿರುವಂಥ ಕಂಬಗಳು ತುಂಬಾ ಚಂದ ಕಾಣ್ತಾ ಉಂಟು. ತುಂಬಾ ಅಂದ್ರೆ ತುಂಬಾ ಚಂದ ಕಾಣ್ತಾ ಉಂಟು. ನೋಡುವ, ಕಾಲು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಲ್ಲಿ ವಯರು, ಮರದ ಕೆಲಸ ಎಲ್ಲ ಉಂಟು. ಎಷ್ಟು ವಿಡಿಯೋ ನಿಮ್ಗೆ ಚಂದ ಕಾಣ್ತಾ ಉಂಟು ಅಂತ ಗೊತ್ತಿಲ್ಲ. ತುಂಬಾ ಕೆಲಸ ಅಂದ್ರೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಒಳಬದಿಯಿಂದ, ದೇವಸ್ಥಾನದ ಒಳಬದಿಯಿಂದ ಮರದ ಕೆಲಸ. ಆ ಕಂಬದಲ್ಲಿ ಇರುವಂತ ಆ ಬಳ್ಳಿಗಳು ನೋಡಿ, ಬೇಲೂರು ಹಳೆಬೀಡಿನ ಹಾಗೆ ಅದು ಭಾಸ ಆಗ್ತಾ ಉಂಟು. ಅಷ್ಟು ಚಂದ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬ್ರಹ್ಮಕಲಶ, ಜಾತ್ರೆ, ಉತ್ಸವ ಎಲ್ಲ ಬರ್ತದೆ. ಎಷ್ಟು ಕೆಲಸ ಆಗ್ತಾ ಉಂಟು. ಸುಮಾರು 90 ಭಾಗ ಕೆಲಸ ಆಗಿದೆ. ಇನ್ನೇನು 10% ಕೆಲಸ ಬಾಕಿ ಉಳಿದಿದೆ. ಇನ್ನೇನು ಒಂದು ಸ್ವಲ್ಪ ದಿವಸದ ಎಲ್ಲ ಮುಗಿಸ್ತಾರೆ. ಆಗ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಉಂಟು. ನೋಡುವ, ಹೋಗುವ. ಎಲ್ಲ ಬದಿಯಲ್ಲೂ ಸುಮಾರು ಸಾಮಾನುಗಳು ರಾಶಿ ಹಾಕಿದ್ದಾರೆ. ಈ ಕಂಬ ನೋಡಿ, ಆ ಗಣಪತಿ ದೇವಸ್ಥಾನದಲ್ಲಿ ಎದುರು ಹಾಕಿರುವಂತಹ ಕಂಬ, ಎಷ್ಟು ದಪ್ಪದ ಕಂಬ. ಅದು ಅಷ್ಟು ದಪ್ಪದ ಕಂಬ ಹೇಗೆ JCBಯಲ್ಲಿ ನಿಲ್ಲಿಸಿದ್ರು ಹಾಗೆ ನಾವು ಈಗ ಗಣಪತಿ ಗುಡಿಯ ಎದುರಲ್ಲಿ ಹೋಗ್ತಾ ಇರುವ. ಇಲ್ಲಿ ಕೂಡ ತುಂಬ ಅಂದರೆ ತುಂಬ ಕೆಲಸ ಆಗಿದೆ. ಮಾಡಿಗೆ ತಾಮ್ರದ ತಗಡನ್ನು ಹೊಡಿತಾ ಇದ್ದಾರೆ. ಅಂದರೆ ಕ್ಲಾಡಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಮರದ ಕೆಲಸವೇ ತುಂಬ ಕೆಲಸ. ಗಣಪತಿ ಗುಡಿ ಇಲ್ಲಿ ಕೂಡ ತುಂಬ ಚಂದ ಕೆತ್ತನೆ ಮಾಡಿದ್ದಾರೆ. ಹೋಗುವ ಸೈಡಲ್ಲೆಲ್ಲ ಪರೇಜ್ ಹಾಕಿದ್ದಾರೆ. ಕೆಲಸ ಮಾಡುವವರು, ಅವರಿಗೆ ತೊಂದರೆ ಕೊಡೋದು ಬೇಡ. ಎಷ್ಟು ಕೆಲಸ ಆಗ್ತಾ ಉಂಟು ನೋಡಿ. ಆ ಮರದ ಕೆಲಸವೇ ತುಂಬಾ ಕೆಲಸ. ಆ ಗ್ರೈಂಡಿಂಗ್ ಮಾಡ್ತಾ ಇರುವಂತ ಧೂಳು ಎಲ್ಲ ಕಡೆ ಉಂಟು. ಸುಮಾರು ಮರಗಳ ಡಿಸೈನ್ ಮಾಡಿ ಇಟ್ಟದ್ದು ಇಲ್ಲಿ ತಂದಿಟ್ಟಿದ್ದಾರೆ. ಇದು ಈಶ್ವರನ ಗರ್ಭಗುಡಿಯ ಹಿಂದಿನ ಬಾಗಿಲು. ಅದಕ್ಕೆ ಈಗ ಬಾಗಿಲು ಫಿಟ್ ಮಾಡ್ತಾ ಇದ್ದಾರೆ. ಮರದ ಬಾಗಿಲು, ಸಣ್ಣ ಬಾಗಿಲು, ತುಂಬಾ ಚಂದ ಕಾಣ್ತಾ ಉಂಟು. ಆ ಬಾಗಿಲು, ಆ ಹತ್ರ ಕೆತ್ತಿರುವಂತ ಕಲ್ಲಿನ ಒಂದು ಕೆಲಸ, ಆ ಕಲ್ಲಿಗೆ ಬಂದದ್ದು ನೋಡಿ. ಎಷ್ಟು ಆನೆ, ನವಿಲು, ತರತರವಾದ ಒಂದು ವಿಚಿತ್ರವಾದ ಪ್ರಾಣಿಗಳ ಕೆತ್ತನೆಯನ್ನು ಮಾಡಿದ್ದಾರೆ. ಅದು ಎಷ್ಟು ಚಂದ ಕಾಣ್ತಾ ಉಂಟು ಅಂದ್ರೆ ನೋಡಿ. ಎದುರಲ್ಲಿ ಮರದ್ದು ಸಹ ಕೆತ್ತನೆ ಮಾಡಿರುವಂಥದ್ದು. ಎಷ್ಟು ದಪ್ಪದ ಮರ, ಆ ತೇಗದ ಮರವನ್ನು ಉಪಯೋಗ ಮಾಡಿದ್ದಾರೆ. ಇಲ್ಲಿ ಕೂಡ ನೋಡಿ, ಇಲ್ಲಿಂದ ಕಾಣ್ತದೆ ಹೇಗೆ ಅಂತ. ಇಲ್ಲಿ ಸಹ ಒಂದು ಸ್ಟ್ರಾಂಗ್ ರೂಮು,
ಎಲ್ಲ ಮಾಡಿದ್ದಾರೆ. ಇನ್ನೂ ಕೆಲಸ ಬಹಳಷ್ಟು ಕೆಲಸ ಉಂಟು, ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮುಗಿಲಿ ಅನ್ನೋ ಆಶಯ ನಮ್ದು ಕೂಡ. ನೋಡಿ ಹೇಗೆ ಕಾಣ್ತಾ ಉಂಟು ದೇವಸ್ಥಾನ. ಇದು ಈಗ ಕೆಲಸ ಮಾಡ್ತಾ ಇರೋದು ನಮ್ಮ ನೆನಪಲ್ಲಿ ಉಳಿಲಿ. ಇದು ಹೇಗಾಯ್ತಪ್ಪ ಅಂತ ಬೇರೆಯವ್ರು ಕೇಳಿದ್ರೆ ಹೇಳಲಿಕ್ಕೆ ಆಗ್ತದೆ. ಇದೊಂದು ವಿಡಿಯೋ ತೋರಿಸ್ಬೋದು. ನೋಡಿ ಹೀಗೆಲ್ಲ ಕೆಲಸ ಮಾಡಿದ್ರು. ಇದು ಇವತ್ತು ತಾರೀಕು 27/3/2026 ಡೇಟ್ ಕೂಡ ಹಾಕ್ಬೋದು. ಅಂದರೆ ಸುಮಾರು ಒಂದು 10, 15, 20 ವರ್ಷ ಹೋಗುವಾಗ ಈ ದೇವಸ್ಥಾನ ಮೊದಲೇ ಹೇಗಿತ್ತಪ್ಪ, ಕಟ್ವಾಣ ಹೇಗೆ ಕಟ್ಟಿದ್ರು, ಎಷ್ಟೆಲ್ಲ ಕೆಲಸ ಮಾಡಿದ್ರು ಅಂತ ತೋರಿಸ್ಲಿಕ್ಕೆ ಖಂಡಿತವಾಗಲೂ ಇದೊಂದು ವಿಡಿಯೋ ಸಾಕು ಅಂತ ಅನ್ನಿಸ್ತದೆ. ಇದು ದೇವಸ್ಥಾನದ ಮತ್ತೊಂದು ಬಾಗಿಲು. ಸುತ್ತಿನಲ್ಲಿ ಉತ್ತರ ಕಡೆ ಹೋಗುವಂತ ಬಾಗಿಲಿದು. ಮೇಲೆಲ್ಲ ತಾಮ್ರದ ತಗಡನ್ನು ಹಾಕಿ ಆಗಿದೆ. ಕೆಲವೆಲ್ಲ ಹಲಗೆಯನ್ನು ಹಾಕ್ತಾ ಇದ್ದಾರೆ. ಅದರ ನಂತರ ತಾಮ್ರದ ತಗಡು ಹಾಕ್ತಾರೆ. ಹಾಗೆಯೇ ಇದು ಈಶ್ವರನ ಗುಡಿಯಲ್ಲಿ ಇರುವಂತ ಆ ಕಲ್ಲಿನ ಕೆತ್ತನೆ ನೋಡಿ, ಎಷ್ಟು ಚಂದವಾದ ಆ ಡಿಸೈನು. ಅದರ ಹಾಗೆ ಅದಕ್ಕೆ ಬೇಕಾದ ಹಾಗೆ ಆ ಮರದ ಒಂದು ಮುಗುಳಿ ತರ ಇರುವಂಥದ್ದು ಮಾಡಿದ್ದಾರೆ. ನೋಡಿ ಎಷ್ಟು ತುಂಬಾ ಚಂದ ಕಾಣ್ತಾ ಉಂಟು. ಅದು ಎಷ್ಟು ಚಂದ ಕಾಣ್ತಾ ಉಂಟು ಅಂದ್ರೆ ಬಹುಶಃ ನಾವು ಎಲ್ಲಿಯೂ ಕೂಡ ನೋಡಿದಾಗೆ ಕಾಣ್ತಾ ಇಲ್ಲ ಈ ತರ. ಅಷ್ಟು ಚಂದ ಮಾಡಿದ್ದಾರೆ. ತುಂಬಾ ಒಂದು ರಿಂಗುಗಳನ್ನು ಸಹ ಹಾಕಿದ್ದಾರೆ ಅಲ್ಲಿ. ಅದರಲ್ಲಿ ಬಹುಶಃ ಏನಾದರೂ ಹೂವೆಲ್ಲ ಹಾಕಿ ಕಟ್ಟಲಿಕ್ಕೆ ಡ್ಯಾಮೇಜ್ ಆಗದೆ ಇರೋ ಹಾಗೆ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ನೋಡಿ ಎಷ್ಟು ಚಂದ ಕಾಣ್ತದೆ. ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಆದ್ರೂ ಸಹ ನಿಮಗೆ ಪೂರ್ತಿ ತೋರಿಸ್ಬೇಕು ಅನ್ನೋ ಆಸೆ ನನಗೆ. ಎಷ್ಟು ದೊಡ್ಡ ಕೆಲಸ ಇದು. ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮಾಡೋದು ಅಂದ್ರೆ 1 ವರ್ಷದಲ್ಲಿ ಇಷ್ಟೊಂದು ಕೆಲಸ ಮಾಡೋದು ತುಂಬಾ ಕಷ್ಟ ಸಾಧ್ಯ. ನಮ್ಮ ಪುಣ್ಯ ಏನೋ ಗೊತ್ತಿಲ್ಲ, ಊರಿನವ್ರ ಪುಣ್ಯನೋ ಏನೋ, ಮಳೆ ಬರಲಿಲ್ಲ. ಹಾಗಾಗಿ ಕೆಲಸ ಸಾಂಗವಾಗಿ ನಡೀತಾ ಉಂಟು. ನೋಡಿ ಇದು ಗರ್ಭಗುಡಿಗೆ ಹೋಗ್ಲಿಕ್ಕೆ ಮಾಡಿರುವಂಥದ್ದು. ಇನ್ನು ಮೆಟ್ಲಾಗ್ಲಿಲ್ಲ, ಕಬ್ಬಿಣದ ಮೆಟ್ಲು ಹಾಕಿದ್ದಾರೆ. ಗರ್ಭಗುಡಿ ರೆಡಿ ಆಗ್ತಾ ಉಂಟು. ಬಾಲಾಲಯ ನಿರ್ಮಾಣ ಮಾಡಿದ್ದಾರೆ ಒಳಗೆ. ಕಾಣ್ತದ ಇಲ್ಲೋ ಗೊತ್ತಿಲ್ಲ, ಬಾಲಾಲಯ ನಿರ್ಮಾಣ ಆಗಿದೆ. ತೀರ್ಥ ಮಂಟಪ. ಇಲ್ಲಿ ಮುಂದೆ ಎಲ್ಲ ತಾಮ್ರದ ತಗಡನ್ನು ತಂದಿಟ್ಟಿದ್ದಾರೆ. ತುಂಬಾ ತಂದಿಟ್ಟಿದ್ದಾರೆ. ಅದು ಹಾಕ್ಲಿಕ್ಕೆ ಮೇಲೆಲ್ಲ. ನೋಡಿ ಇದು ತೀರ್ಥ ಮಂಟಪ ಅಂದ್ರೆ ನಂದಿ ಮಂಟಪ. ಇದರಲ್ಲಿ ಒಂದು ನಂದಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ನಂದಿ ಮಂಟಪದಿಂದ ಆ ಹೊರಗಿನ ಕೆಲಸ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಬಹುಶಃ ನಾನು ಪೂರ್ತಿ ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚಂದ ಕಾಣ್ತಾ ಉಂಟು. ನಿಮಗೂ ಸಮಯ ಸಿಕ್ಕಿದ್ರೆ ಬಂದು ಒಂದ್ಸಾರಿ ನೋಡಿ, ಭೇಟಿ ಕೊಡಿ. ಕಂಬವನ್ನು ನೋಡಿ, ಒಂದೇ ಕಂಬದಲ್ಲಿ 5 ಕಂಬ, ಸಣ್ಣ ಸಣ್ಣ ಕಂಬಗಳುಂಟು. ಎಲ್ಲ ಮಿಷನ್ಗಳು ಎಲ್ಲ ಇಟ್ಟಿದ್ದಾರೆ. ತಾಮ್ರದ ತಗಡು, ಕಲ್ಲಿನ ಕಂಬ. ಇಲ್ಲಿ ತೀರ್ಥ ಬಾವಿ. ಆ ತೀರ್ಥ ಬಾವಿಯನ್ನು ನೋಡಿ ಎಷ್ಟು ಚೆಂದ ಮಾಡ್ತಾರೆ. ಮೊದಲೆಲ್ಲ ಓಪನ್ ಇತ್ತು, ಈಗ ಅದನ್ನು ಮಾಡಿನ ಅಡಿಯಲ್ಲಿ ತಂದಿದ್ದಾರೆ. ಅದು ಸಹ ಎಲ್ಲ ಕಲ್ಲಿನದ ಮಾಡಿರುವಂಥದ್ದು, ಸುತ್ತಲೂ ಕಲ್ಲಿನಲ್ಲೇ ಮಾಡಿರುವಂಥದ್ದು. ಒಳ್ಳೆ ಸ್ಟ್ರಾಂಗ್ ರೂಮಿನಾಗೆ ಆಗಿದೆ.
ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಕಲ್ಲಿನದೇ ಕಂಡಿ, ಇಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಸ್ಟ್ರಾಂಗ್ ರೂಮು, ಅದಕ್ಕೆ ಇನ್ನೂ ಬಾಗಿಲು ಹಾಕ್ತಾ ಇಲ್ಲ, ಇನ್ನು ಕೆಲಸ ಬಾಕಿ ಉಳಿದಿದೆ. ಈಗ ಮೇಲೆ ಮರದ ಕೆಲಸ ಆಗ್ತಾ ಉಂಟು. ಎಷ್ಟು ಕೆಲಸ ಉಂಟು ನೋಡಿ. ಎಲ್ಲ ಕಡೆ ವಯರು, ಮರ, ಕಲ್ಲು ರಾಶಿ ರಾಶಿ ಬಿದ್ದಿದೆ. ಹೊರಗೆ ಹೋಗುವ, ಇನ್ನು ಹೊರಗೆ ಕೂಡ ಹಲವಾರು ಕೆಲಸ ಆಗ್ತಾ ಉಂಟು, ಅದನ್ನು ಕೂಡ ವಿಡಿಯೋ ಮಾಡುವ. ಅಲ್ಲಿ ಕೂಡ JCBಯಲ್ಲಿ ನೆಲವನ್ನು ಲೆವೆಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಸಭಾಭವನ ಬರ್ತದೆ ಅಂತ ಕಾಣ್ತದೆ. ದೊಡ್ಡ ಸ್ಟೇಜ್ ಅನ್ನು ಮಾಡ್ತಾ ಇದ್ದಾರೆ. ಹೋಗ್ತಾ ಅದನ್ನು ಕೂಡ ನೋಡಿ ಹೋಗುವ. ಇಲ್ಲಿ ಕೂಡ ದೇವಸ್ಥಾನದ ಬದಿಯಲ್ಲಿ ಹಾಸು ಕಲ್ಲೆಲ್ಲ ಸುಮಾರು ಇಲ್ಲಿವರೆಗೂ ಹಾಕಿದ್ದಾರೆ. ಮರದ ಕೆಲಸ, ಹಲವಾರು ಟೈಲ್ಸ್ಗಳನ್ನು ತಂದಿಟ್ಟಿದ್ದಾರೆ. ಹಿಂದೆ ಬದಿ ಬಹುಶಃ ಅದು ಅಡಿಗೆ ಕೋಣೆ, ಊಟದ ಹಾಲು ಎಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾಣ್ತದೆ. ಎತ್ತರವಾದ ಕಾಂಪೌಂಡ್ ಕೂಡ ಹಾಕಿದ್ದಾರೆ. ಮರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಬೇರೆ ರೀತಿಯಾದ ಒಂದು ಮಾಡು, ಅದು ಎಷ್ಟು ಚಂದ ಉಂಟು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನೋಡಿ ಅನುಭವಿಸ್ಬೇಕು. ನೋಡಿ ಎಷ್ಟು ಕೆಲಸ ಆಗ್ತಾ ಉಂಟು. ಇಲ್ಲಿ ಒಂದು ಅಡಿಗೆ ಕೋಣೆ ಕೆಲಸ ಆಗ್ತಾ ಉಂಟು, ಮೇಲಿನ ಮರದ ಕೆಲಸ ಆಗ್ತಾ ಉಂಟು. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇದು ಅಡಿಗೆ ಮನೆ, ಮೇಲಿನ ಮಾಡು ವೆಲ್ಡಿಂಗ್ ಎಲ್ಲ ಆಗ್ತಾ ಉಂಟು. ಇದರ ಮೇಲೆ ಮತ್ತೆ ಕಬ್ಬಿಣದ ತಗಡು ಬರ್ತದೆ. ಇಲ್ಲಿ ಒಂದು ಕಲ್ಲಿನ ಒಂದು ಪಾಯ ಹಾಕಿಟ್ಟಿದ್ದಾರೆ. ಸುಂದರವಾದ ಮಂಟಪ ಬರ್ತದೆ ಅಂತ ಕಾಣ್ತದೆ ಇದರ ಮೇಲೆ. ಇಲ್ಲಿ ದೇವರನ್ನು ಜಾತ್ರೆ ಸಮಯದಲ್ಲಿ, ವಿಶೇಷ ದಿನಗಳಲ್ಲಿ ಬಲಿ ದೇವರನ್ನು ಇಲ್ಲೊಂದು ಉಯ್ಯಾಲೆ ಬರ್ತದೆ. ಆ ದೇವರನ್ನು ಉಯ್ಯಾಲೆಯಲ್ಲಿಟ್ಟು ತೂಗ್ತಾರೆ. ಅದು ಇನ್ನೂ ಕಟ್ಟಲಿಕ್ಕೆ ಶುರು ಆಗಲಿಲ್ಲ, ಅದರ ಫೌಂಡೇಶನ್ ಮಾತ್ರ ಹಾಕಿಟ್ಟಿದ್ದಾರೆ. ಇದು ಯಾಗಶಾಲೆ, ಎಷ್ಟು ದೊಡ್ಡ ಯಾಗಶಾಲೆ ನೋಡಿ. ಗಣಹೋಮ, ಬೇರೆ ಬೇರೆ ಪೂಜೆ ಪುನಸ್ಕಾರ ಮಾಡುವಂಥದ್ದು, ಕಾರ್ಯಕ್ರಮ ಮಾಡಲಿಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಅಂತ ಅನಿಸ್ತದೆ. ಸುಮಾರು ನೆಲಹಾಸುಗಳು ಬಂದು ಬಿದ್ದಿದೆ. ದಾನ ಕೊಡುವವರು, ದಾನಿಗಳು 1 ಕಲ್ಲು, 2 ಕಲ್ಲು, 5 ಕಲ್ಲು, 10 ಕಲ್ಲು ಹೀಗೆ ಸೇವೆ ರೂಪದಲ್ಲಿ ಕೊಡ್ಬೋದು. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ರೇಟು ಫಿಕ್ಸ್ ಮಾಡಿದ್ದಾರೆ. ದಾನ ಮಾಡುವವರು ಕೊಡ್ಬೋದು. ಈ ಗೋಡೆ ಬದಿಯಲ್ಲಿ ಮಾಡಿರುವಂಥ ಆ ಸಿಮೆಂಟಿನ ವರ್ಕ್ ನೋಡಿ ಎಷ್ಟು ಚೆಂದ ಉಂಟು ಅಂತ. ಇದಿನ್ನೂ ಫಿನಿಶಿಂಗ್ ಆದದಷ್ಟೇ. ಇದಕ್ಕೆ ಇನ್ನೂ ಬಣ್ಣದ ಕೆಲಸ ತುಂಬ ಬಾಕಿ ಉಂಟು. ಯಾವ ರೀತಿ ಬಣ್ಣ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡುವ ಯಾವ ರೀತಿ ಬಣ್ಣ ಮಾಡಬಹುದು ಅಂತ. ಅದೇ ರೀತಿ ಬದಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಇದು ಬದಿಯ ಸೈಡಿನಿಂದ ಕಾಣ್ತಾ ಇರೋದು ಎಷ್ಟು ಚಂದ ಕಾಣ್ತಾ ಉಂಟು. ಈ ಹೊಸ ಥರದ ಮೇಲ್ಛಾವಣಿ, ಹೊಸ ಥರದ ಒಂದು ಡಿಸೈನು ಪೂರ್ತಿ ಫಿನಿಶ್ ಆಗುವಾಗ ಕೆಲಸ ಅಷ್ಟು ಚಂದ ಕಾಣ್ತದೆ. ಇಲ್ಲಿ ಒಂದು ದೊಡ್ಡ ಸ್ಟೇಜಿನ ಹಾಗೆ ಮಾಡ್ತಾ ಇದ್ದಾರೆ. ದೊಡ್ಡದು ಅಂದರೆ ತುಂಬ ದೊಡ್ಡದುಂಟು. ಇಷ್ಟು ದೊಡ್ಡ ಸ್ಟೇಜು. ಆ ಬದಿಯಲ್ಲಿ ಈ ಬದಿಯಲ್ಲಿ ಒಂದೊಂದು ರೂಮ್ ಕೂಡ ಕಟ್ತಾ ಇದ್ದಾರೆ. ಬಹುಶಃ ಇಲ್ಲಿ ಮದುವೆ ಕೂಡ ಆದರೆ ಅವರು ಮದುಮಕ್ಕಳು ಉಳ್ಕೊಳ್ಳಿಕ್ಕೆ ಒಂದೊಂದು ರೂಮು ಅಂತ ಕಾಣ್ತದೆ. ವಿಶಾಲವಾದ ಜಾಗ ಇರೋದ್ರಿಂದ ಪೂರ್ತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈಗ ನೆಲ ಲೆವೆಲ್ ಆಗ್ತಾ ಉಂಟು. ಮೊದಲು ಇಲ್ಲಿ ಒಂದು ದೇವಸ್ಥಾನದ ರಥ ನಿಲ್ಲಲಿಕ್ಕೆ ಒಂದು ಜಾಗ ಕಟ್ವಾಣ ಇತ್ತು. ಬಹುಶಃ ಅದು ಉಳಿಸ್ತಾರ ಅಥವಾ ತೆಗಿತಾರ ಅಂತ ಗೊತ್ತಿಲ್ಲ. ಇದು ಆ ಸ್ಟೇಜಿನ ಬದಿಯಿಂದ ಇಡೀ ದೇವಸ್ಥಾನ
ಹೇಗೆ ಕಾಣ್ತಾ ಉಂಟು ಅಂತ ನೀವು ನೋಡ್ಬೋದು. ಎಷ್ಟು ಕೆಲಸ ಆಗ್ತಾ ಉಂಟು, ಹೇಗೆ ಉಂಟು ನೋಡಿ. ಜನಗಳು, ಇಂಜಿನಿಯರ್ಗಳು ತುಂಬ ಜನ ನಿಂತಿದ್ದಾರೆ. ದೇವಸ್ಥಾನದ ಪುಷ್ಕರಣಿ ಇದು ಮೊದಲೇ ತುಂಬ ನೀರಿತ್ತು. ಈಗ ಅದನ್ನು ಪಂಪ್ ಮಾಡಿ ಅದನ್ನು ಖಾಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಕೆಲಸ ಎಲ್ಲ ಆಗುವಾಗ ಕ್ಲೀನ್ ಆಗಬೇಕು. ದೇವಸ್ಥಾನದ ಒಳಗೆ ತೀರ್ಥಮಂಟಪ, ಹಳೆಯ ತೀರ್ಥಮಂಟಪ ಇತ್ತು. ಅದನ್ನು ಈಗ ತಂದು ಕೆರೆಯ ಎದುರಲ್ಲಿ ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಅದು ಆ ಹಳತ್ತನ್ನು ಹಾಗೆ ಉಳಿಸ್ಕೊಳ್ಳೋಕ್ಕೋಸ್ಕರ. ಎಷ್ಟು ಹಳತ್ತಾದ ದೇವಸ್ಥಾನ, ಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಇಲ್ಲಿ ಕೂಡ ಹೊಸ ಒಂದೊಂದು ಕಟ್ಟಡ ಕಟ್ತಾ ಇದ್ದಾರೆ. ಬಹುಶಃ ದೈವಸ್ಥಾನ ಇರಬೇಕು. ಹಾಗೆ ಕೆಲವಾರು ದೈವಗಳ ಗುಡಿ ಕೂಡ ಕಟ್ಟಿದ್ದಾರೆ. ನೋಡುವ. ಇದು ಮೊದಲು ಆ ಬದಿಯಲ್ಲಿತ್ತು, ಅದನ್ನು ಈಗ ಈ ಬದಿಗೆ ತಂದು ಫಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಜಾಗವನ್ನು ಬದಲಾವಣೆ ಮಾಡಿ ಕಟ್ಟಿದ್ರು. ಇಲ್ಲಿ ಕೂಡ 2-3 ಪೀಠಗಳನ್ನು ಮಾಡಿದ್ದಾರೆ. ಯಾವುದರದ್ದು ಅಂತ ಗೊತ್ತಿಲ್ಲ. ಮುಂದೊಂದು ದಿನ ಗೊತ್ತಾದಾಗ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ. ನೋಡಿ, ಇದು ಅದೇ ಹಳೆ ಮಂಟಪ. ಇದರ ಮೇಲೆ ಕೂಡ ಕಲ್ಲಿನ ಒಂದು ಚಾವಣಿ ಬರ್ಬೋದು ಅಂತ ಅನ್ನಿಸ್ತದೆ. ಕೆರೆಯ ಬದಿಯಿಂದ ಆ ಮಾಡು, ಆ ಮಂಟಪ ಎಲ್ಲ ಹೇಗೆ ಕಾಣ್ತದೆ ನೋಡಿ. ಎಷ್ಟು ವಿಶಾಲವಾಗಿ ನಿರ್ಮಾಣ ಆಗ್ತಾ ಉಂಟು ಈ ದೇವಸ್ಥಾನ. ಈ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗ್ಬೋದು. ದೇವಸ್ಥಾನದ ಉತ್ತರ ದಿಕ್ಕು ಇದು. ಹೊರಬದಿಯಲ್ಲಿ ಆ ಮೂಲೆ ಬದಿಯ ಮರದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಟ್ಟಡ ಕಟ್ತಾ ಇದ್ದಾರೆ. ಪಿಲ್ಲರ್ ಎಲ್ಲ ಆಗಿದೆ. ಬಹುಶಃ ಮೇಲೆ RCC ಬರ್ತದ ಅಥವಾ ಇದೇ ಥರ ಮಾಡಿ ಬರ್ತದ ತಗಡಿದಂತ ಗೊತ್ತಿಲ್ಲ. ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡುವಾಗ ಹಾಕ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಒಂದು ಮಾಡಿ ವಿಡಿಯೋ ಹೇಗಾಗಿದೆ ಅಂತ ಮೆನ್ಷನ್ ಮಾಡಿ. ಕಮೆಂಟ್ ಬಾಕ್ಸು ನಿಮಗಾಗಿ ಓಪನ್ ಉಂಟು. ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ.